ಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮೆರಾ ಹಾಕಬೇಕು, ಸಿಸಿಟಿವಿ ಕ್ಯಾಮೆರಾಗಳನ್ನ ಮಣ್ಣನ್ನ ಸಂಗ್ರಹ ಮಾಡಲಾಗಿದೆ, ಅದನ್ನ ಕೂಡ ತನಿಖೆ ಮಾಡಬೇಕಾಗುತ್ತೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗ ಮೂಳೆ ಇದೆಯೋ ಇಲ್ವೋ ವರದಿ ಬರಬೇಕಾಗಿದೆ. ಅಲ್ಲಿವರೆಗೂ ಎಸ್ಐಟಿ ಉತ್ಖನನವನ್ನ ನಿಲ್ಲಿಸುವ ನಿರ್ಧಾರ ಮಾಡಿದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಉತ್ತರಿಸಿದ್ದಾರೆ. ಭೂಮಿ ಅಗೆದಿರುವ ಸ್ಥಳದ ಮಣ್ಣು ಸಂಗ್ರಹ ಮಾಡಲಾಗಿದೆ, ಆ ಮಣ್ಣನ್ನ ಅನಾಲಿಸಿಸ್ ಮಾಡಲು ರವಾನೆ ಮಾಡಲಾಗಿದೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಆ ಮಣ್ಣಿನ ವರದಿ ಬರುವ ತನಕ ಉತ್ಖನನ ಸ್ಥಗಿತಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದು ತಾತ್ಕಾಲಿಕ ಸ್ಥಗಿತ. ಭೂಮಿ ಅಗೆದಿರುವ ಸ್ಥಳದ ಮಣ್ಣು ಸಂಗ್ರಹ ಮಾಡಲಾಗಿದೆ, ಆ ಮಣ್ಣನ್ನ ಸಹ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿದ ಬಳಿಕ ಆ ತನಿಖೆ ಮುಂದುವರಿಯುತ್ತೆ. ಆ ಮಣ್ಣಿನ ವರದಿ ಬರುವ ತನಕ ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಉತ್ತರಿಸಿದ್ದಾರೆ. ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. ಈಗ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇವತ್ತು ರಾಜ್ಯದ ಚಿತ್ತ ಸದನದತ್ತ ಅನ್ನುವಂತಾಗಿತ್ತು. ಯಾಕಂದ್ರೆ ಧರ್ಮಸ್ಥಳದ ಆಪರೇಷನ್ ಅಸ್ಥಿ ಪಂಜರದ ಬಗ್ಗೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ವರದಿಯನ್ನ ಮಂಡನೆ ಮಾಡ್ತಾರೆ ಸದನದಲ್ಲಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಬಟ್ ಹಾಗಾದ್ರೆ ಇವತ್ತು ಸದನದಲ್ಲಿ ಏನೆಲ್ಲ ನಡೀತು, ಪರಮೇಶ್ವರ್ ಅವರು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅಂಡ್ ಮೋರ್ ಓವರ್ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನೇ ಇವತ್ತು ಅಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಪರಮೇಶ್ವರ್ ಅವರು. ಮತ್ತೊಂದ್ ಕಡೆ ಈಗ ಆ ತನಿಖೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಬಗ್ಗೆ ಸರ್ಕಾರ ನಿರ್ಧಾರ ಮಾಡಲ್ಲ, ಅದನ್ನ SITನೇ ನಿರ್ಧಾರ ಮಾಡುತ್ತೆ ಅನ್ನುವಂತಹ ವಿಚಾರ. ಬಟ್ ಏನೆಲ್ಲ ಬೆಳವಣಿಗೆಗಳು ಆಯ್ತು ಇವತ್ತು? ಚಿತ್ರ ಪ್ರಮುಖವಾಗಿ ಧರ್ಮಸ್ಥಳದ SIT ತನಿಖೆ ವಿಚಾರವಾಗಿ ಸರ್ಕಾರ ಇವತ್ತು ಉತ್ತರವನ್ನ ಪರಮೇಶ್ವರ್ ಅವರು ಸರ್ಕಾರದ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರ ಒಂದು ಹೇಳಿಕೆಗಳನ್ನ ಗಮನಿಸಬೇಕು. ಒಂದು, SIT ತನಿಖೆಯನ್ನ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ದನ್ನ SITಯೇ ನಿರ್ಧಾರ ಮಾಡುತ್ತೆ, ಅದರಲ್ಲಿ ಸರ್ಕಾರ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಗುಂಡಿ ಅಗೆಯುವಂತ ಕೆಲಸಗಳನ್ನ ಇನ್ನು ಮುಂದೆ ಮಾಡೋದಿಲ್ಲ ತಕ್ಷಣಕ್ಕೆ. ಅಂದ್ರೆ ಈ ಇತ್ತೀಚೆಗೆ ಏನು ಹಲವಾರು ಗುಂಡಿಗಳನ್ನು ತೆಗೆದು ಅಲ್ಲಿ ಮಣ್ಣುಗಳನ್ನ ಸ್ಯಾಂಪಲ್ಗೆ ಏನು ಕಳಿಸಲಾಗಿತ್ತು ಅದೆಲ್ಲದರ ರಿಸಲ್ಟ್ ಬರಬೇಕು, ಅಲ್ಲಿವರೆಗೂ ಕೂಡ ನಾವು ಕಾಯ್ತೇವೆ ಅನ್ನುವಂತ ಒಂದು ನಿರ್ಧಾರಕ್ಕೆ SIT ಬಂದಿದೆ ಅನ್ನುವಂತ ಒಂದು ಅಂಶವನ್ನ ಪರಮೇಶ್ವರ್ ಅವರು ಹೇಳಿದ್ರು. ಅದನ್ನ ಹೊರತಾಗಿ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವನ್ನೇ ಅವರು ಅಲ್ಲಿ ಪ್ರಸ್ತಾಪಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ SIT ತನಿಖೆ ಯಾವಾಗಿಂದ ಆರಂಭವಾಯಿತು, ಅದಕ್ಕೆ ಕಾರಣ ಏನು, ದೂರುದಾರ ಏನೆಲ್ಲ ಅಂಶಗಳನ್ನ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದ, ಜೊತೆಗೆ ಅಲ್ಲಿ ಯಾವ ಕಾರಣಕ್ಕಾಗಿ ಸರ್ಕಾರ SITಯನ್ನು ರಚನೆ ಮಾಡಿತು ಅನ್ನುವಂಥ ಅಂಶವನ್ನ ಸವಿವರವಾಗಿ ಹೇಳುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಇನ್ನೂ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಗಮನಿಸಬೇಕು. ಪ್ರತಿಯೊಂದು ಗುಂಡಿಗಳಲ್ಲಿಯೂ ಕೂಡ
ಕಲೆಕ್ಟ್ ಮಾಡಿರ್ತಕ್ಕಂಥ ಮಣ್ಣನ್ನು ನಾವು ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಿದ್ದೇವೆ ಅನ್ನುವಂಥ ಅಂಶಗಳನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಜೊತೆಗೆ ಇಲ್ಲಿ SIT ತನಿಖೆ ಮುಂದುವರಿಯೋದಿಲ್ವಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಆದರೆ ಇಲ್ಲಿ ಪರಮೇಶ್ವರ್ ಅವರು ಹೇಳ್ತಾ ಇರತಕ್ಕಂಥದ್ದು SIT ತನಿಖೆನ ಮುಂದುವರಿಸಬೇಕು, ಅಂದ್ರೆ ಅದರ ಪ್ರಕರಣದ ತನಿಖೆನ ಮುಂದುವರಿಸಬೇಕು ಬೇಡುವ ಅನ್ನುವಂಥದ್ದನ್ನ SITಯೇ ನಿರ್ಧಾರ ಮಾಡುತ್ತೆ. ನಾವು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಜೊತೆಗೆ ಈಗಾಗಲೇ ತನಿಖೆ ನಡೀತಾ ಇದೆ, ತನಿಖೆಯ ರಿಸಲ್ಟ್ಗಳು ಬರಬೇಕಿದೆ. ಅಂದ್ರೆ ಇದುವರೆಗೂ ಏನು ಉತ್ಖನನ ಮಾಡಲಾಗಿತ್ತು, ಉತ್ಖನನ ಮಾಡಿದಂತ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಅದರ DNA ಒಂದು ವರದಿ ಬರಬೇಕು. ಅದು ವರದಿ ಬಂದ ನಂತರದಲ್ಲಿ ಅದು ಸಹಜ ಸಾವಾಗಿತ್ತು ಅಥವಾ ಅಸಹಜ ಸಾವು ಅನ್ನೋದ್ರ ಬಗ್ಗೆ ಕೂಡ ತನಿಖೆನ ಮಾಡಬೇಕಾಗತ್ತೆ. ಜೊತೆಗೆ ದೂರುದಾರನ ಏನು ವಿಚಾರಣೆಯೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಚೈತ್ರ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾಕಂದ್ರೆ ವಿಪಕ್ಷಗಳು ಸಾಕಷ್ಟು ಅಂಶಗಳನ್ನ ಉಲ್ಲೇಖಿಸಿ ತಮಗೆ ಉತ್ತರವನ್ನ ಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಪಟ್ಟನ್ನು ಹಿಡಿದಿದ್ರು. ಅಂದ್ರೆ ಪ್ರಮುಖವಾಗಿ ಇದುವರೆಗಿನ SIT ತನಿಖೆಯಲ್ಲಿ ಏನೆಲ್ಲ ಅಂಶಗಳ ಬೆಳಕಿಗೆ ಬಂದಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಉತ್ತರವನ್ನ ಸರ್ಕಾರ ಕೊಡಬೇಕು ಅನ್ನುವಂಥ ವಿಚಾರವನ್ನ ಆಗ್ರಹ ಮಾಡಿದ್ರು. ಆದ್ರೆ ಇಲ್ಲಿ ಪರಮೇಶ್ವರ್ ಅವರ ಉತ್ತರದಲ್ಲಿ ಎಲ್ಲಿಯೂ ಕೂಡ SIT ತನಿಖೆಯ ಒಳಾಂಶಗಳು ಬಹಿರಂಗಗೊಂಡಿಲ್ಲ. ಕೇವಲ ಅವರು SIT ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಮಾತ್ರ ಇಲ್ಲಿ ಬಹಿರಂಗಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ SIT ಸಹಜವಾಗಿ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇತ್ತು, ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸದನದಲ್ಲಿ ಮಂಡಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತೊಂದ್ ಕಡೆ ಈಗ ಪರಮೇಶ್ವರ್ ಉತ್ತರಕ್ಕೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಿದ್ರೆ ಬನ್ನಿ ನೋಡೋಣ. ಬಹಳ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ. ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾನು ಅಂತಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನನೂ ನೋಡ್ತಾಯಿದ್ರು. ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಏನೂ ಇಲ್ಲ, ಏನು ಅವ್ರು ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಸತ್ಯ ಹೊರಬರಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಒಪ್ಕೊತೀನಿ. ಧರ್ಮಸ್ಥಳದ ಏನೋ ಒಂದು